ಹಲೋ ನಮಸ್ತೆ, ವೆಲ್ಕಮ್ ಟು ರೇಖಾ ಕ್ರಿಯೇಷನ್ಸ್. ಇವತ್ತು ಬೇಬಿ ಕುಚ್ ಮಾಡೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಬೇಬಿ ಕುಚ್ ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳು: ಸಿಲ್ಕ್ ಥ್ರೆಡ್ಸ್, ಜೆರಿ, ಒಂದು ಕಟರ್, ಫ್ಯಾಬ್ರಿಕ್ ಗ್ಲೂ, ಒಂದು ನಾರ್ಮಲ್ ನೀಡಲ್ ಹಾಗೂ ಎಕ್ಸಾಮ್ ಪ್ಯಾಡ್. ಕುಚ್ ಮಾಡಿಕೊಳ್ಳಲು ಈಗ ಥ್ರೆಡ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಇದೇ ಶೇಡ್ ಸಿಗ್ಬೇಕಂದ್ರೆ ಈ ಕವರ್ ಅನ್ನು ನಾವು ಇದ್ರೊಳಗಡೆ ಇಟ್ಟರೆ ತುಂಬಾ ಈಸಿ ಆಗುತ್ತೆ. ಇವಾಗ 120 ಸ್ಟಡ್ಸ್ ಮಾಡ್ಕೊಳ್ಳೋಣ. 122 ದಾರದ ಎಳೆಗಳನ್ನು ಮಾಡಿಕೊಳ್ಳೋಣ. ಇನ್ನೂರ 120 ದಾರದ ಎಳೆಗಳನ್ನು ಮಾಡಿಕೊಂಡ ನಂತರ ಅದನ್ನು ಫ್ಯಾಬ್ರಿಕ್ ಗ್ಲೂ ಹಚ್ಚಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಅದೆಲ್ಲ ನೀಟಾಗಿ ಆರ್ಕೊಂಡಿರುತ್ತೆ. ದಾರದ ಎಳೆಗಳು ಸ್ಪ್ರೆಡ್ ಆಗೋದಿಲ್ಲ ಹೀಗೆ ಮಾಡ್ಕೊಳ್ಳೋದ್ರಿಂದ. ಆ ನಂತರ ನಾವು ಅದನ್ನು ತುಂಬ ಶೈನಿಂಗ್ ಆಗಿ ತುಂಬ ನೀಟಾಗಿ ನಮಗೆ ಕುಚ್ಚು ಬರಬೇಕಂದ್ರೆ ನಾವು ಸ್ಟ್ರೈಟ್ನರ್ ಅಥವಾ ಐರನ್ ಬಾಕ್ಸನ್ನು ಬಳಸಿಬಿಟ್ಟು ನಾವು ಅದನ್ನು ಐರನ್ ಮಾಡ್ಕೊಳ್ಬೇಕಾಗತ್ತೆ. ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ ಬೇಬಿ ಕುಚ್. ಈಗ ನಾನು 2 ಪಿಂಕ್ ಮತ್ತು 1 ಗ್ರೀನ್ ಬೇಬಿ ಕುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಬೇಬಿ ಕುಚ್ಚು ಹಾಕಲು ಸೀರೆಯನ್ನು ಒಂದು ಟೀಪಾಯ್ ಮೇಲೆ ಹಾಕ್ಕೊಂಡು ಅದು ಅಳಗಾಡಬಾರ್ದು ಅಂತ ದಿಂಬನ್ನು ಬಳಸಿದ್ದೀನಿ. ಇವಾಗ ತುಲಿಪ್ ನೀಡಲಿಂದ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಬೇಬಿ ಕುಚ್ಚು ಹಾಕೊಳ್ಳೋದಕ್ಕೆ. ಈಗ ಆ ಹೋಲ್ನಲ್ಲಿ ರೆಡಿ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಅದರೊಳಗೆ ಹಾಕಿಬಿಟ್ಟು ತುಂಬ ನೀಟಾಗಿ ದಾರಗಳನ್ನು ಎಳಿಬೇಕಾಗತ್ತೆ. ಇಲ್ಲದೆ ಹೋದರೆ ದಾರಗಳು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ನೀಟಾಗಿ ಎಳ್ಕೊಳ್ಬೇಕು. ಹೀಗೆ ತುಂಬ ನೀಟಾಗಿ ತೆಗೆದುಕೊಂಡು ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ನಾವು ಒಂದು ನಾರ್ಮಲ್ ನೀಡಲ್ಗೆ ಥ್ರೆಡ್ ಅಂದರೆ ಜರಿ ಥ್ರೆಡ್ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ಹಿಂದೆಯಿಂದ ಮೇಲ್ಗಡೆ ಎಳ್ಕೊಳ್ಬೇಕು. ಅದನ್ನು ಮೇಲ್ಗಡೆ ಎಳ್ಕೊಂಡ ನಂತರ ಸ್ವಲ್ಪ ಕೆಳಗಡೆ ಬಿಟ್ಕೊಂಡಿರಬೇಕು. ಸ್ವಲ್ಪ ಅದನ್ನು ಆ ಬೆರಳಲ್ಲಿ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು ಹಿಂದ್ಗಡೆ ಇರೋ ಬೆರಳಿಗೆ. ನಂತರ ಅದನ್ನು 3ರಿಂದ 4 ಸತಿ ನಾವು ಸುತ್ಕೊಳ್ಬೇಕು. ದಪ್ಪ ಇನ್ನು ಜಾಸ್ತಿ ಥ್ರೆಡ್ ಕಾಣಬೇಕು ಅನ್ನೋರು ಜಾಸ್ತಿ ಸುತ್ಕೋತಾರೆ. ಸ್ವಲ್ಪ ಅಷ್ಟೇ ಅದು ಕಾಣಬೇಕು, ನಮಗೆ ಪಿಂಕೆ ಹೈಲೈಟ್ ಆಗಬೇಕನ್ನೋರು 1-2 ಸತಿ ಮಾತ್ರ ಸುತ್ಕೊಳ್ತಾರೆ. ಹೀಗೆ ಸುತ್ಕೊಳ್ಬೇಕು. ಒಂದು 3 ಸತಿ ನಾನು ಸುತ್ಕೊಳ್ತೀನಿ. ಇವಾಗ ಅದನ್ನು ತೆಗೆದುಕೊಂಡು ಮೇಲ್ಗಡೆಯಿಂದ ಕೆಳಗಡೆಗೆ ನೀಡಲನ್ನು ಹಾಕ್ತೀನಿ ಅದರೊಳಗಡೆ. ಆ ನೀಡಲನ್ನು ಕೆಳಗಡೆಯಿಂದ ಎಳ್ಕೊಳ್ಬೇಕಾಗತ್ತೆ. ತುಂಬ ನೀಟಾಗಿ ನೋಡ್ತಾ ಎಲ್ಲಿ ಎಳೆಗಳು ತಪ್ಪದೇ ಇರೋ ಥರ ನೋಡಿಕೊಂಡು ನೀಟಾಗಿ ಎಳಿಬೇಕು. ಫ್ರೆಷರ್ಸ್ ಆದರೆ ತುಂಬ ಕಾನ್ಸಂಟ್ರೇಷನ್ ಮಾಡಿಬಿಟ್ಟು ಕಲ್ಕೊತಾ ಹೋಗಬೇಕಾಗತ್ತೆ. ಇದು ತುಂಬ ಈಸಿಯಾಗಿರುವಂತಹ ಮೆಥಡ್. ಯಾರಾದರೂ ತುಂಬ ಈಸಿಯಾಗಿ ಕಲ್ತ್ಬಿಡ್ತಾರೆ. ಇವಾಗ ನಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಕಟ್ ಮಾಡ್ಕೊಳ್ಳೋಣ. ನಾನೊಂದು ಮೀಡಿಯಮ್ ಲೆಂತಲ್ಲಿ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ನಾನಿವಾಗ 5 ಪಿಂಕ್ 4 ಗ್ರೀನ್ ಈ ಮೆಥಡಲ್ಲಿ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ಬೇಕಿದ್ದರೆ 4 ಪಿಂಕ್ 4 ಗ್ರೀನ್ 2 ಪಿಂಕ್ 2 ಗ್ರೀನ್ ಅಥವಾ ಸಿಂಗಲ್ ಕಲರಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಹೀಗೆ ಔಟ್ಕಮ್ ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬೇಬಿ ಕುಚ್ಚೆ ತುಂಬ ಚೆನ್ನಾಗಿ ಕಾಣೋ